ಶ್ರೀ ಗುರು ಶಾಂತ ಸರ್ ಸುಮಾರು ಒಂದು 4-5 ವರ್ಷದಿಂದ ನಾವು ಮಾಡಿಸಿದ್ದು. ಬಟ್ ಮುಂಚೆ ಎಲ್ಲ ಮಾಡಿಸಿಲ್ಲ, ಊರಲ್ಲಿತ್ತು, ಊರಿಂದ ಟ್ರಾನ್ಸ್ಫರ್ ಮಾಡಿಸಿದ್ವಿ. ಟ್ರಾನ್ಸ್ಫರ್ ಮಾಡಿದ್ಮೇಲೆ ಹೋದ ತಿಂಗಳ ತನಕನೂ ನಮಗೆ ಅಕ್ಕಿ ಸಿಕ್ಕಿದೆ. ಈ ತಿಂಗಳಿಂದ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫುಡ್ ಆಫೀಸಿಗೆ ಬಂದು ಕೇಳಿದ್ರೆ, ಇಲ್ಲ ಅದು ಸರ್ಕಾರದಿಂದನೇ ಆಗಬೇಕು, ಸರ್ಕಾರದಿಂದ ಬಂದಮೇಲೆ ನಿಮಗೆ ಅದು ಬರೋದು, ಅಲ್ಲೇ ತನಕ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಏನು ಕಾರಣ ಕೊಟ್ಟರು ಸರ್ ಕ್ಯಾನ್ಸಲೇಷನ್? ಅದೇ IT ರಿಟರ್ನ್ ಮಾಡಿರ್ತೀರಾ, ಮತ್ತು ಇಲ್ಲ ಅದರ GST ಮಾಡಿಸಿರ್ತೀರಾ, ಹಂಗಾಗಿ ಕ್ಯಾನ್ಸಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಸಮಸ್ಯೆ ಏನಾಗ್ತದೆ ಸರ್ ಕ್ಯಾನ್ಸಲ್? ಸರ್ ಈಗ IT ಅಂದರೆ, ಬಟ್ ಆ್ಯಕ್ಚುಲಿ ಈಗ ನೋಡಿ, IT ರಿಟರ್ನ್ಸ್ ಅಂದರೆ ಎಲ್ಲರೂ ಆ ಟೈಮಲ್ಲಿ ಮಾಡಿಸಿರ್ತಾರೆ ಕೆಲಸ. ಈಗ ಬಿಸ್ನೆಸ್ ಮಾಡ್ತಿರ್ತಾರೆ, ಈಗ ಬಿಸ್ನೆಸ್ ಡೆವಲಪ್ ಆದಾಗ ಕೊಡ್ತಾರೆ, ಲಕ್ಷಾಂತರ ಖರ್ಚು ಮಾಡ್ತಾರೆ. ಅದೇ ಥರ ಲಾಸ್ ಆದಾಗೂ ಸರ್ಕಾರ ಬರ್ಬೇಕು ಸರ್. ಯಾಕೆಂದರೆ ನೋಡಿ, ಈಗ ಒಂದೊಂದು ಸರಿ GST ಕಟ್ ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಕಟ್ ಮಾಡ್ತಾರೆ. ಲಾಸ್ ಆದಾಗೂ ಸಹ ಇವರು ಇರ್ಬೇಕಾ? ಎಷ್ಟು ಕಡ್ಸ್ಕೊಂಡಿರ್ತಾರೋ ಲಾಸ್ ಆದಾಗ ಅವ್ರ ಜೊತೆ ಸಾಥ್ ಇರಬೇಕು, ಅವಾಗ ಸರ್ಕಾರ ಅಂತ ಹೇಳ್ಬೋದು. ಇವರು ದುಡ್ಡು ಬೇಕಾದಾಗ GST ಎಲ್ಲ ಕಳ್ಸ್ಕೊತಾರೆ, ಲಾಸ್ ಆದಾಗ ಯಾರೂ ಬರಲ್ಲ. ಈಗ ನೋಡಿ, ನಾವು ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿ ಅದು ಕ್ಯಾನ್ಸಲ್ ಆಗಿ, GST ಕ್ಯಾನ್ಸಲ್ ಆಗಿ ಮತ್ತು IT ರಿಟರ್ನ್ಸ್ ಆಗಿ 2 ವರ್ಷ 3 ವರ್ಷ ಆಯಿತು. ಅದನ್ನು ಆಧಾರವಾಗಿ ಇಟ್ಕೊಂಡು ಈಗ ನಮಗೆ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈಗಿನ ಪರಿಸ್ಥಿತಿಗೆ ನಾವೇನು ಮಾಡಬೇಕು? ಅದು ಸರ್ ನಾವು ಟೈಲಲ್ಲಿ ಕೆಲಸ ಮಾಡೋದು ಸರ್. ಅದ್ರ ಜೊತೆಗೆ ನಾವು ಪಾರ್ಟ್ ಟೈಮಲ್ಲಿ ನೆಟ್ವರ್ಕ್ ಮಾಡ್ತಾಯಿದ್ದೀವಿ. ಬಟ್ ಆ ಕಂಪ್ನೀಲಿ ನಮಗೆ GST ತಂದರು. ಬಟ್ ಅದು ಇಮ್ಮಿಡಿಯೇಟಾಗಿ ಮತ್ತು ಈ ಥರ ಬಡ ಜನರಿಗೆ ತುಂಬ ತೊಂದರೆ ಆಗುತ್ತೆ, ಕಟ್ಟೋಕ್ಕಾಗಲ್ಲ, ಮತ್ತು ರೇಷನ್ ಕಟ್ಟಾಗುತ್ತೆ ಅಂತ ಅನ್ನೋದಕ್ಕೇ ನಾವು ಕ್ಯಾನ್ಸಲ್ ಮಾಡಿದ್ರು, ಕಂಪ್ನಿನೇ ಕ್ಯಾನ್ಸಲ್ ಮಾಡ್ತು. ಬಟ್ ಅದು ಹಾಗೆ ಮೂವ್ ಆಗಿ ಅದು ಮೊನ್ನೆ ಇದರಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ಪ್ರತಿ ತಿಂಗಳು ಎಷ್ಟು ಕೆ ಜಿ ಅಕ್ಕಿ ಬರ್ತದೆ ಸರ್? ನಮ್ಮದು 3 ಜನಕ್ಕೆ 15 kg ಅಕ್ಕಿ ಕೊಡೋರು. ನಾವು ಗಂಡ ಹೆಂಡ್ತಿ 2 ಮಕ್ಕಳು. ಅದು ಇನ್ನೂ ಲಾಸ್ಟ್ ಮಗಳದ್ದು ಇನ್ನೂ ಮಾಡಿಸಿರಲಿಲ್ಲ, ಬಟ್ ಅವಳದು ಹೆಬ್ಬೆಟ್ಟು ಇದಾಗುತ್ತೆ ಅಂಥೇಳಿ 3 ಜನಕ್ಕೆ 15 kg ಕೊಡೋರು. ಈಗ ಅದು ಇಲ್ಲ, ಅಕ್ಕಿನೇ ಇಲ್ಲ, ಮತ್ತು 2000 ಇಲ್ಲ. ಈ ಸರ್ಕಾರದಿಂದ ಅಕ್ಕಿ ದುಡ್ಡು ಕೊಡೋದಿಲ್ಲ, ಅದೂ ಇಲ್ಲ. ಈಗೆಲ್ಲ ಕ್ಯಾನ್ಸಲ್ ಮಾಡಿ ಹೇಳಿದ್ದಾರೆ. ಅದರಲ್ಲೂ ಹೆಣ್ಮಕ್ಳು ನಿಮಗೆ ಗೊತ್ತಲ್ಲ, ಒಂದಿಲ್ಲ ಅಂದರೆ ಗಂಡು ಮಕ್ಕಳಿಗೇ ದೋಸೆ ಮಾಡೋದು. ಡೈಲಿ ಸುಪ್ರಭಾತ ಕೇಳ್ತಾ ಇದ್ದೀವಿ, ಇನ್ನೂ ಜಾಸ್ತಿ ಸುಪ್ರಭಾತ ಕೇಳ್ತೀವಿ. ಈಗ ರೇಷನ್ ಕ್ಯಾನ್ಸಲ್ ಆಗಿದೆ ಬರೋದು, ಮುಂದೆ ಸರ್ಕಾರಕ್ಕೆ ನಿಮ್ಮ ಮನವಿ ಏನು ಸರ್? ಈಗ ನೋಡಿ ಸರ್, ನಿಜವಾದ ಬಡವರಿಗೆ ಸಿಗ್ತಾಯಿಲ್ಲ. ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದರೆ, ನೇರವಾಗಿ ಹೇಳ್ತೀವಿ ಸರ್ಕಾರಕ್ಕೆ. ಈಗ ನಿಜವಾದ ಬಡವರಿಗೆ ಅಕ್ಕಿ ಗೋಧಿ ಅಕ್ಕಿ ಸಕ್ಕರೆ ಯಾವುದೇ ಆಗಲಿ ಸಿಗ್ತಾಯಿಲ್ಲ. ಈಗ ನೋಡಿ, ತುಂಬ ನೋಡಿ, ಎಷ್ಟೋ ಜನ ಅಲ್ಲಿ ರೇಷನ್ ಅಂಗಡಿಗಳು ನೋಡ್ತಿರ್ತೀವಿ ನಾವು. ಬೇರೆ ಅಕ್ಕಿ ಮಾರ್ಕೊಂಡು ಹೋಗ್ತಾರೆ ಹೊರತು ಯಾರೂ ಯೂಸ್ ಮಾಡ್ತಿಲ್ಲ. ದುಡ್ಡು ಅವ್ರಿಗೆ ಬೇರೆಯವ್ರಿಗೆ ಅಕ್ಕಿ ಕೊಡ್ತಾರೆ, ಇವ್ರು ದುಡ್ಡು ತಗೊಂಡು ಹೋಗ್ತಾರೆ. ಈ ಥರದವ್ರಿಗೆ ನಿಜವಾದವ್ರಿಗೆ ಸಿಗ್ತಾಯಿಲ್ಲ. ಬಟ್ ನಮಗೆ ನೋಡಿ, ನಾವು ನಿಜವಾಗಿ ಬಳಸ್ತಾ ಇದ್ದೀವಿ, ನಮಗೆ ಸಿಗ್ತಾಯಿಲ್ಲ, ಮಾರೋರಿಗೆ ಕೊಡ್ತಾ ಇದ್ದಾರೆ. ಇದು ನಿಲ್ಲಬೇಕು ಅಂತ? ಇದು ನಿಲ್ಬೇಕು ಸರ್. ಅದು ಯಾವ ಥರ ಇವರು ಸರ್ವೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಿಜವಾದ ಒಂದು ಕಷ್ಟ ಯಾರು ಇದು ಸಹಾಯ ಇದು ಸಿಗುತ್ತೋ ಅವ್ರಿಗೆ ಸಿಗ್ಬೇಕು ಸರ್. ಇದು ಸವಲತ್ತುಗಳು ನಿಜವಾದ ಯಾರ್ಯಾರಿಗೆ ಸಿಗ್ಬೇಕು ಅಂಥವ್ರಿಗೆ ಸಿಗಬೇಕು ಅಂತ ಹೇಳ್ತೀನಿ ನಾನು.